ನಮಸ್ಕಾರ. ಸುದ್ದಿಗಳ ಸಂಗ್ರಹವೇ ರಣಬೇರಿ ನ್ಯೂಸ್. ಜನಪ್ರಿಯ ಶ್ರೀರಂಗಪಟ್ಟಣದ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ಇಂದು ಸುಮಾರು 44 ಲಕ್ಷ ರು ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಪುರಸಭೆಗೆ ಹೊಸದಾಗಿ ಖರೀದಿಸಿರುವ ಸಕ್ಕಿಂಗ್ ಮತ್ತು ಜೆಟ್ಟಿಂಗ್ ಮಿಷನ್ಗೆ ವಾಹನಕ್ಕೆ ಚಾಲನೆ ನೀಡಿರುವುದು. ಸುಮಾರು 20 ಲಕ್ಷ ರು ವೆಚ್ಚದಲ್ಲಿ ಶ್ರೀರಂಗಪಟ್ಟಣದ ಬೋವಿ ಕಾಲೋನಿಯ ಪರಿಮಿತಿಯಲ್ಲಿ ಸಿಸಿ ರಸ್ತೆ, ಚರಂಡಿ, ಐಮಾಸ್ ಲೈಟ್ ಮತ್ತು ಮೂಲಸೌಕರ್ಯಗಳು ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿರುವುದು. ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯ 33ನೇ ವಾರ್ಡಿನ ಪೋಸ್ಟ್ ಆಫೀಸ್ ಸರ್ಕಲ್ನಲ್ಲಿ ಅಳವಡಿಸಲಾಗಿರುವ ಮಿನಿ ಐಮಾಸ್ ಬೀದಿ ದೀಪಗಳಿಗೆ ಚಾಲನೆ ನೀಡಿರುವುದು. ಸುಮಾರು 94 ಲಕ್ಷ ರು ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಖಾಸಗಿ ಬಸ್ ನಿಲ್ದಾಣದ ಬಳಿ 30 ಅಂಗಡಿ ಮಳಿಗೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿರುವುದು. ಶ್ರೀರಂಗಪಟ್ಟಣದ ಪುರಸಭೆ ವ್ಯಾಪ್ತಿಯ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಅಳವಡಿಸಲಾಗಿರುವ ಮಿನಿ ಐಮಾಸ್ ಬೀದಿ ದೀಪಗಳಿಗೆ ಚಾಲನೆ ನೀಡಿರುವುದು. ಒಟ್ಟು 2 ಕೋಟಿ ರು ವೆಚ್ಚದಲ್ಲಿ ಜನಪ್ರಿಯ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ಇಂದು ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಚಾಲನೆ ನೀಡಿದರು. ರಿಫ್ಲೆಕ್ಟ್ ಆಯ್ತು. ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಪುರಸಭಾ ಅಧ್ಯಕ್ಷರಾದ ದಿನೇಶ್ ರವರು, ನಂದೀಶ್ ರವರು, ಪುರಸಭಾ ಸದಸ್ಯರುಗಳು, ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರನ್ನು ಹಾಗೂ ದಿನೇಶ್ ರವರನ್ನು ಪುರಸಭಾ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಾಸಕರು ಕಾಮಗಾರಿಗಳ ಬಗ್ಗೆ ಸವಿವರವಾಗಿ ನಮ್ಮ ರಣಬೇರಿ ನ್ಯೂಸ್ಗೆ ಮಾಹಿತಿ ನೀಡಿದರು. ಶ್ರೀರಂಗಪಟ್ಟಣ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ, ಅಂಗಡಿ ಮಳಿಗೆಗಳನ್ನ ಹಾಗೂ ಐಮಾಸ್ ಲೈಟನ್ನು ಮತ್ತು